ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಈ ದಿನ 3 ಜನ ಧೂರ್ತರು ಹಾಗೂ ಬ್ರಾಹ್ಮಣನ ಕಥೆಯನ್ನು ನೋಡೋಣ. ಈ ಕಥೆಯಲ್ಲಿ ಅತಿಶಯ ಬುದ್ಧಿವಂತರು, ಬಲಶಾಲಿಗಳು ಮತ್ತು ಸುಜ್ಞಾನಿಗಳು ಯಾವುದಾದರೂ ತಂತ್ರವನ್ನು ಬಳಸಿ ಮತ್ತೊಬ್ಬರನ್ನು ವಂಚಿಸೋದರಲ್ಲಿ ಸಮರ್ಥರಾಗಿರ್ತಾರೆ ಅನ್ನುವಂತಹ ವಿಚಾರವನ್ನು ಹೊಂದಿರುವಂತಹ ಒಂದು ನಗರದಲ್ಲಿ ಮಿತ್ರ ಶರ್ಮಾ ಅನ್ನುವಂತಹ ಒಬ್ಬ ಅಗ್ನಿಹೋತ್ರವನ್ನು ಮಾಡುವಂತಹ ಬ್ರಾಹ್ಮಣನಿರ್ತಾನೆ. ಆತ ಒಮ್ಮೆ ಮಾಘ ಮಾಸದಲ್ಲಿ ಮಂದವಾಗಿ ಮಳೆ ಹನಿಯುವಂತಹ ಅವಧಿಯಲ್ಲಿ ಒಂದು ಯಜ್ಞವನ್ನು ಮಾಡೋದಕ್ಕೆ ತೀರ್ಮಾನಿಸಿ ಯಜ್ಞಕ್ಕಾಗಿ ಒಂದು ಪಶುವನ್ನು ಹುಡುಕಿಕೊಂಡು ಬೇರೆ ಗ್ರಾಮಕ್ಕೆ ಹೋಗ್ತಾನೆ. ಹೀಗೆ ಹೋದಾಗ ಪಕ್ಕದ ಗ್ರಾಮದಲ್ಲಿ ಒಬ್ಬ ರೈತನನ್ನು ಕಂಡು, ನಾನು ಹೀಗೆ ಒಂದು ವಿಶೇಷವಾದಂತಹ ಯಜ್ಞವನ್ನು ಮಾಡ್ತಾ ಇದ್ದೇನೆ, ಅದಕ್ಕೆ ಯೋಗ್ಯವಾದಂತಹ ಲಕ್ಷಣಗಳನ್ನು ಉಳ್ಳಂತಹ ಒಂದು ಪಶುವನ್ನು ನನಗೆ ಒದಗಿಸು ಅಂತ ಕೇಳಿದಾಗ ಆತ ಈ ಯಜ್ಞಕ್ಕಾಗಿ ಬೇಕಾಗಿರುವಂತಹ ಸರ್ವ ಲಕ್ಷಣಗಳನ್ನು ಹೊಂದಿರುವಂತಹ ಒಂದು ಮೇಕೆಯನ್ನು, ಆಡನ್ನು ಬ್ರಾಹ್ಮಣನಿಗೆ ಕೊಡ್ತಾನೆ. ಅತ್ಯಂತ ದಷ್ಟಪುಷ್ಟವಾಗಿ ದುಂಡಾಗಿ ಶರೀರವನ್ನು ಹೊಂದಿರುವಂತಹ, ಅತ್ಯಂತ ಚಟುವಟಿಕೆಯಿಂದ ಕೂಡಿರುವಂತಹ ಮೇಕೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರುತ್ತೆ. ಹಾಗೆ ಓಡಾಡ್ತಾ ಇರುವಂತಹ ಮೇಕೆಯನ್ನು ಬ್ರಾಹ್ಮಣ ಸಂತಸದಿಂದ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ಊರಿನ ಕಡೆಗೆ ಸಾಗುತ್ತಾನೆ. ಹೀಗೆ ಆತ ತನ್ನ ಊರಿನ ಕಡೆಗೆ ಹೋಗ್ತಾ ಇರಬೇಕಾದಾಗ ಆತ ಹೋಗುವುದನ್ನು ಒಂದು 3 ಜನ ದುಷ್ಟರು ನೋಡ್ತಾರೆ. ನೋಡಿ ಅವರು ಮಾತನಾಡ್ಕೊಳ್ತಾರೆ, ಈ ಮೇಕೆ ಅತ್ಯಂತ ದಷ್ಟಪುಷ್ಟವಾಗಿದೆ, ಇದು ಚಳಿಗಾಲ, ಮಳೆ ಆಗ್ತಾ ಇರುವಂತಹ ತಂಪನೆಯ ಕಾಲ, ಈ ತಂಪನ್ನು ನೀಗಿಸಿಕೊಳ್ಳೋದಕ್ಕೆ ಏನಾದರೂ ಮಾಡಿ ಆ ಮೇಕೆಯ ಮಾಂಸವನ್ನು ತಿಂದರೆ ಹಿತ ಆಗುತ್ತೆ ಅಂತ ಅಂದುಕೊಂಡು ಆ ಬ್ರಾಹ್ಮಣನಿಂದ ಹೇಗಾದರೂ ಮಾಡಿ ಆ ಮೇಕೆಯನ್ನು ವಶಪಡಿಸಿಕೊಳ್ಬೇಕು ಅಂತ ತೀರ್ಮಾನಿಸಿ ಆ ಧೂರ್ತರಲ್ಲಿ ಒಬ್ಬ ವೇಷ ಮರೆಸಿಕೊಂಡು ಆ ಬ್ರಾಹ್ಮಣ ನಡೆದು ಬರುತ್ತಿರುವಂತಹ ದಾರಿಯಲ್ಲಿ ಎದುರಾಗ್ತಾನೆ. ಹಾಗೆ ಎದುರಾದಂತಹ ಧೂರ್ತ, ಮೊದಲನೆಯ ಧೂರ್ತ ಈ ಬ್ರಾಹ್ಮಣನನ್ನು ನೋಡಿ, ಅಯ್ಯೋ ಇದೇನಿದು, ಬ್ರಾಹ್ಮಣ ಈ ನಾಯಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಇದು ಅತ್ಯಂತ ಅನಿಷ್ಟವಾದಂತಹದ್ದು, ನಾಯಿಯನ್ನು ಸ್ವಪಚನನ್ನು ಮುಟ್ಟಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ, ಅಂಥದ್ರಲ್ಲಿ ನೀನು ಅಗ್ನಿಹೋತ್ರಿ ಬ್ರಾಹ್ಮಣ ಹೀಗೆ ನಾಯಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥದ್ದು ಇದು ಬಹಳ ಅಪಮಾನಕರವಾದಂಥದ್ದು ಅಂತ ಅಂತಾರೆ. ಹಾಗೆ ಅಂದ ತಕ್ಷಣ ಬ್ರಾಹ್ಮಣನಿಗೆ ಸಿಟ್ಟು ಬರುತ್ತೆ, ಏಯ್ ಮೂರ್ಖ, ನೀನೇನು ಕುರುಡ ಏನೋ, ಇದು ಮೇಕೆ ಅನ್ನೋದರ ಅರಿವಿಲ್ಲದೇನೆ ನಾಯಿಯನ್ನು ಹೊತ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದೀಯಾ ಅಂತ ಆತನನ್ನು ಗದರಿಸ್ತಾನೆ. ಹಾಗೆ ಗದರಿಸಿದ ತಕ್ಷಣ ಮೊದಲ ಧೂರ್ತ ಹೇಳ್ತಾನೆ, ಇಲ್ಲ ನನಗೆ ಹಾಗೆ ಕಂಡಿತು, ಹಾಗಾಗಿ ನಾನು ಹೇಳಿದೆ, ನಿನ್ನಿಚ್ಛೆ, ನೀನು ಹೇಗೆ ಬೇಕಾದರೂ ಮಾಡ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಹೋದ ತಕ್ಷಣ ಬ್ರಾಹ್ಮಣ ಹಾಗೆ ಚಿಂತಿಸ್ತಾ ಮುಂದೆ ಸಾಗ್ತಾನೆ. ಹಾಗೆ ಸಾಗ್ತಾ ಇರಬೇಕಾದಾಗ ಇನ್ನೊಬ್ಬ ಧೂರ್ತ ಬರ್ತಾನೆ, ಎರಡನೆಯವನು ಬಂದು ಆತನನ್ನು ಕಂಡು, ಬ್ರಾಹ್ಮಣನನ್ನು ಕಂಡು ಅತ್ಯಂತ ಆಶ್ಚರ್ಯದಿಂದ, ಅಯ್ಯೋ ಇದೇನಿದು, ಸತ್ತ ಕರುವನ್ನು ಹೀಗೆ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದೆಯಾ, ಅದನ್ನು ತಿನ್ನುವ ಆಸೆ ಇದ್ದರೆ ಬೇರೆ ಕ್ರಮವನ್ನು ನೀನು ಮಾಡಬೇಕು, ಹೀಗೆ ಒಬ್ಬ ಬ್ರಾಹ್ಮಣನಾಗಿ ಆ ಕರುವನ್ನು ಹೀಗೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗೋದು ಬಹಳ ಹೀನ ಕಾರ್ಯ, ಇದು ನೋಡಿದವರೆಲ್ಲ ಏನಂತಾರೆ ಅಂತ ಅಂತಾನೆ. ಹಾಗೆ ಹೇಳಿದ ತಕ್ಷಣ ಬ್ರಾಹ್ಮಣನಿಗೆ ಮತ್ತೊಂದಷ್ಟು ಕೋಪ ಬರುತ್ತೆ, ಮತ್ತು ತಾನು ಹೊತ್ಕೊಂಡು ಹೋಗುವ ಪ್ರಾಣಿಯ ಬಗ್ಗೆ ಅನುಮಾನವೂ ಬರುತ್ತೆ. ಆತ ನೋಡಿದರೆ ನಾಯಿ ಅಂತ ಹೇಳಿದ, ಈತ ಸತ್ತ ಕರು ಅಂತ ಹೇಳ್ತಿದ್ದಾನೆ. ಮತ್ತೆ ಆ ಎರಡನೇ ಧೂರ್ತನನ್ನು ಗದರಿಸ್ತಾನೆ, ಏಯ್ ನಿನಗೇನು ಕಣ್ಣು ಕಾಣುತ್ತೋ ಇಲ್ವೋ, ಈ ಮೇಕೆಯನ್ನು ನೋಡಿ ಸತ್ತ ಕರು ಅಂತ ಹೇಳ್ತಿದೆಯಲ್ಲ ಅಂತ. ಹಾಗೆ ಹೇಳಿದ ತಕ್ಷಣ ಎರಡನೇ ಧೂರ್ತ ಹೇಳ್ತಾನೆ, ಇಲ್ಲ ಕ್ಷಮಿಸಿಬಿಡು, ನನಗೆ ಹಾಗೆ ಅನ್ನಿಸ್ತು, ಹಾಗಾಗಿ ಹೇಳಿದೆ, ಅದರ ಮೇಲೆ ನಿನ್ನ ಇಚ್ಛೆ ಅಂತ ಹೇಳಿ ಹೊರಟೋಗ್ತಾನೆ. ಹಾಗೆ ಹೋದ ತಕ್ಷಣ ಈತ ಬ್ರಾಹ್ಮಣ ಅದನ್ನೇ ಚಿಂತಿಸಿಕೊಂಡು ಇನ್ನೊಂದಷ್ಟು ದೂರ ಬರ್ತಾನೆ. ಹಾಗೆ ಬರ್ತಾ ಇರಬೇಕಾದಾಗ ಇನ್ನೊಬ್ಬ ಧೂರ್ತ ಆತನಿಗೆ, ಆ ಬ್ರಾಹ್ಮಣನಿಗೆ ಎದುರಾಗ್ತಾನೆ. ಅಲ್ಲಿ ಎದುರಾಗಿ ಆ ಬ್ರಾಹ್ಮಣನನ್ನು ಅತ್ಯಂತ ಹೀನಾಯವಾಗಿ ನೋಡ್ತಾ ಆತ ಹೇಳ್ತಾನೆ, ಅಯ್ಯೋ ಇದೇನಿದು, ನಿನ್ನಂಥ ಅಗ್ನಿಹೋತ್ರಿ ಬ್ರಾಹ್ಮಣ ಹೀಗೆ ಕತ್ತೆಯನ್ನು ಹೊತ್ಕೊಂಡು ಹೋಗುವಂಥದ್ದು ಎಷ್ಟು ಸರಿ, ಈ ಕತ್ತೆಯನ್ನು ಮತ್ತು ಒಂಟೆಗಳನ್ನು ಮುಟ್ಟಬಾರದು, ಹಾಗೇನಾದರೂ ಮುಟ್ಟಿದರೆ ವಿಶೇಷವಾದಂತಹ ಪೂಜೆಯಿಂದ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಅಂಥದ್ರಲ್ಲಿ ನೀನು ಈ ಕತ್ತೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದೀಯಲ್ಲ ಅಂತ ಕೇಳಿದೆ. ಹಾಗೆ ಹೇಳಿದ ತಕ್ಷಣ ಆತನನ್ನು ಈ ಬ್ರಾಹ್ಮಣ ಗದರಿಸ್ತಾನೆ, ಏಯ್ ನಿನಗೆ ಕಣ್ಣು ಕಾಣೋದಿಲ್ಲೇನೋ, ಇದು ಮೇಕೆಯನ್ನು ನೋಡಿ ಕತ್ತೆ ಅಂತ ಹೇಳ್ತೀಯಾ ಅಂತ ಹೇಳ್ತಾನೆ.
ಹಾಗೆ ಹೇಳಿದ ತಕ್ಷಣ ಇದು ನನಗೆ ಕತ್ತೆ ಹಾಗೆ ಕಂಡಿತು, ಹಾಗಾಗಿ ಹೇಳಿದೆ, ನಿನ್ನಿಚ್ಛೆ ಅಂತ ಹೇಳಿ ಮೂರನೇ ದೂರತನು ಹೋಗ್ತಾನೆ. ಹಾಗೆ ಹೋಗಿದ್ದೇ ತಡ ಬ್ರಾಹ್ಮಣನಿಗೆ ಒಂಥರದ ಭಯ ಆಗುತ್ತೆ. ಅಯ್ಯೋ, ಆತ ನಾಯಿ ಅಂತ ಹೇಳ್ದ, ಇನ್ನೊಬ್ಬ ಸತಕರು ಅಂತ ಹೇಳ್ದ, ಈತ ಕತ್ತೆ ಅಂತ ಹೇಳ್ತಿದ್ದಾನೆ, ಇದು ನಿಜವಾಗ್ಲೂ ಏನೋ ಆಗಿರ್ಬೋದು ಅಂತ ಹೇಳಿ ಭಯಗೊಂಡಂತಹ ಬ್ರಾಹ್ಮಣ ಮೇಕೆಯನ್ನು ಅಲ್ಲಿ ಇಳಿಸಿ ಅಲ್ಲಿಂದ ಓಡಿ ಹೋಗಿಬಿಡ್ತಾನೆ. ಹಾಗೆ ಓಡಿ ಹೋಗಿದ್ದೇ ತಡ ಎಲ್ಲ ದೂರತರು ಸೇರಿ ಆ ಮೇಕೆಯನ್ನು ಹೊತ್ಕೊಂಡು ಹೋಗಿ ತಾವು ಅಂದುಕೊಂಡ ಹಾಗೆ ಅದನ್ನು ಕತ್ತರಿಸಿ ಅದರ ಮಾಂಸದ ಆಹಾರವನ್ನು ತಾವು ಸೇವನೆ ಮಾಡ್ತಾರೆ. ಹೀಗೆ ಅತಿಶಯ ಬುದ್ಧಿವಂತರು ಹೇಗಾದರೂ ಮಾಡಿ ಜನರನ್ನು ಮೋಸಗೊಳಿಸ್ತಾರೆ, ತಮ್ಮ ಕಾರ್ಯವನ್ನು ತಾವು ಸಿದ್ಧಿಸಿಕೊಳ್ತಾರೆ ಅನ್ನುವಂಥ ವಿಚಾರವನ್ನು ಈ ಕತೆ ಹೇಳುತ್ತೆ. ಧನ್ಯವಾದಗಳು.